ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಹಾಗೂ ಇವತ್ತು ಬುಲೆಟ್ ಪ್ರಕಾಶ್ ಅವರ ಜೀವನ ಚರಿತ್ರೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಬುಲೆಟ್ ಪ್ರಕಾಶ್ ಅವರು ಹೋಟೆಲ್ನಲ್ಲೂ ಮಲಗಿ ಆಯಿತು, ಇತ್ತೀಚೆಗೆ ಮನೆಯಲ್ಲಿ ರೇಷನ್ ಇಲ್ಲದೆ ಮುದ್ದೆನೂ ತಿಂದಿದ್ದಾಯಿತು ಅಂತ ಹೇಳಿದ್ದರು. ಬುಲೆಟ್ ಪ್ರಕಾಶ್ ಅವರು ಜನಿಸಿದ್ದು ಬೆಂಗಳೂರಿನಲ್ಲಿ. ಇವರು ಕಾಡು ಬಡ ಕುಟುಂಬದಲ್ಲಿ ಜನಿಸಿದರು. 1999ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಲು ಅವಕಾಶ ದೊರೆಯಿತು. ಇವರ ನಿಜ ನಾಮ ಪ್ರಕಾಶ್. ಆದರೆ ಅವರು ಬುಲೆಟ್ ಗಾಡಿಯನ್ನು ರೈಡ್ ಮಾಡುತ್ತಿರುವಾಗ ಬುಲೆಟ್ ಪ್ರಕಾಶ್ ಎಂಬ ಹೆಸರುವಾಸಿಯಾಯಿತು. ಹಾಗಾದರೆ ಜೀವನದ ಆಧಾರಕ್ಕೆ ರಂಗಭೂಮಿಯ ಪ್ರವೇಶ ಪಡೆಯುತ್ತಿದ್ದಾರೆ. ಇವರು ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯನಟನಾಗಿ ಗುರುತಿಸಿಕೊಂಡರು. ಹಾಗೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟರಾದ ಪುನೀತ್, ದರ್ಶನ್, ಸುದೀಪ್, ಸಾಧು ಕೋಕಿಲ ಹೀಗೆ ಹಲವಾರು ನಟರ ಜೊತೆ ಸುಮಾರು 325ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಸಿಹಿ ಎನಿಸಿಕೊಂಡಿದ್ದಾರೆ ಪ್ರಕಾಶ್ ಅವರು, ಅಲಿಯಾಸ್ ಬುಲೆಟ್ ಪ್ರಕಾಶ್ ಅವರು. ಬಿಗ್ ಬಾಸ್ ಶೋ ಅಲ್ಲಿ ವೈಟ್ ಕಾರ್ಡ್ ಎಂಟ್ರಿಯಾಗಿ ಒಳಗಡೆ ಹೋಗುವ ಅವಕಾಶ ಇವರಿಗೆ ಸುವರ್ಣ ಚಾನಲ್ ನೀಡಿತ್ತು ಫ್ರೆಂಡ್ಸ್. ಇವರು 8 ದಿವಸ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ವ್ಯಕ್ತವಾಗಿ ಮಾಡಲಾಯಿತು. ಹೀಗೆ ಇವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮನ್ನು ಒಂದು ವಿಭಿನ್ನ ರೂಪದಲ್ಲಿ ಗುರುತಿಸಿಕೊಂಡಿದ್ದಾರೆ ಫ್ರೆಂಡ್ಸ್. ಮಂಜುಳಾ ಎಂಬುವರನ್ನು ವಿವಾಹವಾಗಿರುವ ಪ್ರಕಾಶ್ 2015ರಲ್ಲಿ ಭಾರತ ಜನತಾ ಪಕ್ಷ ಸೇರಿದ್ದರು ಫ್ರೆಂಡ್ಸ್. ತೂಕ ಇಳಿಸಿಕೊಳ್ಳುವ ಆಪರೇಷನ್ಗೆ ಒಳಗಾಗಿದ್ದ ಬುಲೆಟ್ ಪ್ರಕಾಶ್ ಅವರು ಮುಂದೆ ಹಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸತೊಡಗಿದರು. ಬಹು ಅಂಗಾಂಗ ವೈಫಲ್ಯದಿಂದ ಬೆಂಗಳೂರಿನಲ್ಲಿ 2020 ಏಪ್ರಿಲ್ 6ರಂದು ಬುಲೆಟ್ ಪ್ರಕಾಶ್ ಅವರು ಮರಣ ಹೊಂದಿದ್ದಾರೆ ಫ್ರೆಂಡ್ಸ್. ಕನ್ನಡ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಅವರು 44 ವಯಸ್ಸಿನಲ್ಲೇ ದಿಢೀರೆಂದು ಇಹಲೋಕದ ಪಯಣ ಮುಗಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರುತ್ತಿದ್ದೇನೆ. ಬುಲೆಟ್ ಪ್ರಕಾಶ್ಗೆ ಕಳೆದ 4 ವರ್ಷಗಳಿಂದ ಅವಕಾಶಗಳು ಕೊರತೆ ಕಾಡುತ್ತಿತ್ತು. ಇದಕ್ಕೆ ತನ್ನ ಮೇಲಿನ ಅಪಪ್ರಚಾರವೇ ಕಾರಣ ಎನ್ನುತ್ತಿದ್ದರು ಬುಲೆಟ್ ಪ್ರಕಾಶ್. ಕಾಣದ ಕೈಗಳು ನನ್ನನ್ನು ಹಿಂಡಿ ಹಿಪ್ಪಿ ಮಾಡಿಬಿಟ್ಟರು ಎಂದು ತನ್ನ ಕಣ್ಣೀರು ಕಥನವನ್ನು ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ದಿರಂಗೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಟ್ಟು ಒಂದು ಕಮೆಂಟನ್ನು ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ